ಎಲ್ಲರಿಗೂ ಶುಭೋದಯ ಫ್ರೆಂಡ್ಸ್. ನಿಮ್ಮ ಬೆಳಗಿನ ಜೀವನ ಸುಖಕರವಾಗಿರಲಿ ಅಂತ ಹೇಳ್ತಾ ನನ್ನ ಡೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವತ್ತು ನನಗೆ ವರ್ಕ್ ಇದೆ, ಅದಕ್ಕೋಸ್ಕರ ನಾನು ಬೇಗ ಎದ್ದಿದ್ದೀನಿ. ಡೈಲಿ ನಾನು ಎದ್ದೊಳೋದು ಲೇಟು, ಬಟ್ ಆದರೆ ಇವತ್ತು ಸ್ವಲ್ಪ ಬೇಗ ಇದ್ದೀನಿ, ಅಂದರೆ 7:30ಗೆ ಎದ್ದಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎ ಡೇ ಇನ್ ಮೈ ಲೈಫ್ ಅಂತ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಹೇಗಿರುತ್ತೋ ಏನೋ ಅಂದ್ಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾವ್ ಅ ನೈಸ್ ಡೇ. ಇವಾಗ ಟೈಮ್ ಬಂದು 8 o'clock ಆಗಿದೆ. ಸ್ಲೋ ಮಾರ್ನಿಂಗ್, ಕೆಲಸಕ್ಕೆ ಹೋಗಬೇಕು. ನಾನು ಕೆಲಸ ಮಾಡೋವಂಥ ಜಾಗ ಬಂದ್ಬಿಟ್ಟು ಮ್ಯಾರೇಜ್ ಈವೆಂಟ್ಸಲ್ಲಿ ನಾನು ವರ್ಕ್ ಮಾಡೋದು. ಅದಕ್ಕೆ ಡೈಲಿ ಒಂದೊಂದು ಸ್ಯಾರಿ ವೇರ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಇವತ್ತು ಈ ಸ್ಯಾರಿ ವೇರ್ ಮಾಡಿದ್ದೀನಿ. ಅಂದರೆ ಡೈಲಿ ನಮಗೆ ಒಂದೊಂದು ಕಾಸ್ಟ್ಯೂಮ್ ಇರುತ್ತೆ, ನಮಗೆ ಒಂದೇ ಥರ ಸೇಮ್ ಕಾಸ್ಟ್ಯೂಮ್ಸ್ ಇರಲ್ಲ. ಒಂದೊಂದು ದಿವಸ ವೈಟ್ ಇರುತ್ತೆ, ಬ್ಲೂ ಇರುತ್ತೆ. ಇವತ್ತು ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ವೇರ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನನಗೆ ಸ್ಯಾರಿ ಡ್ರೈಪಿಂಗ್ ಮಾಡೋದನ್ನು ತುಂಬ ಕಷ್ಟಪಟ್ಟಿದ್ದೀನಿ ಕಲಿಯೋಕ್ಕೋಸ್ಕರ. ಅಟ್ಲೀಸ್ಟ್ ಇವಾಗಾದರೂ ನನಗೆ 5 ನಿಮಿಷನೂ ಬೇಡ, ಅಟ್ಲೀಸ್ಟ್ 2 ನಿಮಿಷದಲ್ಲಿ ಉಟ್ಕೊಬಿಡ್ತೀನಿ ಇವಾಗ. ಅದರ ಮುಂಚೆ ಆದರೂ ತುಂಬ ಕಷ್ಟಪಟ್ಟಿದ್ದೀನಿ ಸೀರೆ ಉಡೋದನ್ನು ಕಲಿಯೋಕ್ಕೋಸ್ಕರ. ಗುಡ್ ಮಾರ್ನಿಂಗ್ ಪಿಟೇನಿ, ಗುಡ್ ಮಾರ್ನಿಂಗ್. ಯಾರು ಎಬ್ರಿಸಿದ್ನಿಂದ? ಹಾಂ, ನಾವೇನೋ ಕೆಲ್ಸಕ್ಕೆ ಹೋಗ್ಬೇಕು ಎದ್ವಿ, ನೀನೇನೋ ಕೆಲ್ಸಕ್ಕೆ ಹೋಗ್ಬೇಕು. ಓಹೋ, ಏನೋ ವೀಡಿಯೋ ಮಾಡ್ಕೋತಾವಳೆ. ಏನು ವೀಡಿಯೋ ಮಾಡ್ತಾವಳೆ ನೋಡ್ತಾ ಇದೆಯಾ? ಯೂಟ್ಯೂಬ್ಗೆ ಹಾಕ್ತೀನಿ ನೀನು ನಿನ್ನೆಯಿಂದ ಒಂದೇ ಡ್ರೆಸ್ಸಲ್ಲಿದ್ದೀಯ. ನೀನು ಬೇಡ, ನೀನು ಹಾಕಲ್ಲ. ನಾನು ನಿನ್ನ ಹಾಕಲ್ಲ. ನಿನ್ನ ಹಾಕಲ್ಲ. ಇವಳು ನನ್ನ ತಂಗಿ ಮಗಳು ಯಶ್ವಿಕಾ ಅಂತ. ಇವಾಗ ನನ್ನ ಪುಟ್ಟ ಪ್ರಪಂಚ ಅಂದರೆ ಇವಳೆ ಅಂತಲೇ ಹೇಳ್ಬೋದು. ಡೈಲಿ ಲೇಟಾಗಿ ಎದ್ದೊಳೋದು, ಇವತ್ತೊಂದು ದಿವಸ ಎದ್ಬಿಟ್ಟು ಪೋಸ್ಟ್ ಕೊಡ್ತಾವಳೆ. ಹಾ, ನಿದ್ದೆ ಬರ್ತೈತೆ ಅಮ್ಮಗೆ, ನಿದ್ದೆ ಬರ್ತೈತೆ. ಹಾಯ್ ಮಾಡಮ್ಮ, ಹಾಯ್ ಮಾಡು. ನೀನಿನ್ನ ಹಾಯ್ ಮಾಡೋಷ್ಟು ಕ್ಯಾಮ್ರಾ ನೋಡಂದ್ರೆ ಯಾರನ್ನ ನೋಡ್ತಾ ಇದೆಯಾ? ಕ್ಯಾಮ್ರಾ ನೋಡು. ಬಾ, ರೆಡಿ ಆಗೋಣ ನಾವು ಒಂದು ಸ್ವಲ್ಪ. ಪೂರ್ತಿ ರೆಡಿ ಆದಮೇಲೆ ಈ ಥರ ಕಾಣಿಸ್ತಾ ಇದ್ದೀನಿ. ನಾನು ಸಿಂಪಲಾಗೆ ರೆಡಿ ಆಗೋದು, ವರ್ಕ್ ಮಾಡೋಕ್ಕೆ ಹೋಗೋದಲ್ವ, ಅದಕ್ಕೆ ನಾನು ಸ್ವಲ್ಪ ಸಿಂಪಲಾಗೆ ರೆಡಿ ಆಗ್ತೀನಿ. ನಾನು ಯೂಸ್ ಮಾಡೋವಂಥ ಪ್ರಾಡಕ್ಟ್ಸು ಓನ್ಲಿ 5 ಅಷ್ಟೇ. 5 ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ನಾನು ಮೇಕಪ್ ಫಿನಿಷ್ ಮಾಡ್ಕೊಳ್ತೀನಿ. ನೀವು ನಂಬಲ್ಲ, ನಾನು ಯೂಸ್ ಮಾಡೋದು ಫಸ್ಟ್ ಒನ್ನು ಫೇರ್ ಆ್ಯಂಡ್ ಲವ್ಲಿ, ಆಮೇಲೆ ಒಂದು ಐಲೈನರ್ ಯೂಸ್ ಮಾಡ್ತೀನಿ, ಆಮೇಲೆ ಒಂದು ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ, ಹಾಗೆ ನಾನೊಂದು ಸ್ಟಿಕ್ಕರ್, ಕುಂಕುಮ, ಇಷ್ಟು ಯೂಸ್ ಮಾಡಿ ನಾನು ಮೇಕಪ್ನ ಫಿನಿಷ್ ಮಾಡ್ಕೊಳ್ತೀನಿ. 8:30 ಆಗಿಬಿಟ್ಟಿದೆ, ಟೈಮ್ ಆಯಿತು. ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ನೋಡಿ ಹೇಗೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಬ್ಯಾಗ್ ಇಟ್ಕೊಂಡು. ಸುಮ್ಮನೆ ನಗು ಬಂತು, ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡು. ನನಗೆ ಪಬ್ಲಿಕ್ಕಲ್ಲಿ ವೀಡಿಯೋ ಮಾಡ್ಕೊಳ್ಳೋದು ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ನಾನು ಪಬ್ಲಿಕಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಆದರೂ ಇವತ್ತು ಎ ಡೇ ಇನ್ ಮೈ ಲೈಫ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಾನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ, ಟೀ ಇಲ್ಲ ಅಥವಾ ಏನಾದರೂ ಒಂದು ಡ್ರಿಂಕ್ ಅನ್ನೋದು ಇರಬೇಕು. ಬಟ್ ನಾನಿಲ್ಲಿ ಬಾದಾಮ್ ಮಿಲ್ಕ್ ತೊಗೊಂಡಿದ್ದೀನಿ, ಅದು ಶುಗರ್ಲೆಸ್ಸು ನಾನು ತೊಗೊಳ್ಳೋದು. ಬೆಳಗ್ಗೆ ಒಂದು ಲೋಟ ನೀರು ಕುಡಿದ್ಬಿಟ್ಟು ತೊಗೊಳ್ತೀನಿ. ನೀವು ಬೆಳಗ್ಗೆ ಎದ್ದರೆ ಏನು ತೊಗೊಳ್ತೀರಾ? ಬಾದಾಮ್ ಮಿಲ್ಕ್ ಕುಡಿ, ತಗೋ. ತಗೋ ಅಕ್ಕ. ಶುಗರ್ಲೆಸ್ ಕುಡಿಯಲ್ಲ, ತಗೋ. ಶುಗರ್ ಕುಡಿಯೋಕ್ಕಾಗಲ್ಲ. ಬಾದಾಮ್ ಮಿಲ್ಕ್ಗೆ ಶುಗರ್ ಹಾಕ್ಬಿಟ್ರೆ ಹೆವಿ ಶುಗರ್ ಆಗಿಬಿಡುತ್ತೆ. ಅದಕ್ಕೆ ನಾನು ಶುಗರ್ಲೆಸ್ ಚಾಯ್ಸ್ ಮಾಡ್ತೀನಿ. ನೇಲ್ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್,
ಇವತ್ತು ನಮ್ಮದು ವರ್ಕ್ ಇದ್ದಿದ್ದು ನಾಯಂಡಹಳ್ಳಿ ಹತ್ರ. ನಾವು ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ 10 o'clock ಆಗಿತ್ತು. ಆಟೋದಲ್ಲಿ ಹೋಗಿದ್ದು ನಾವು. ಅಲ್ಲಿ ಬಾದಾಮ್ ಮಿಲ್ಕ್ ಕುಡ್ಕೊಂಡು ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋದ್ವಿ. ಇನ್ನು ಏನೂ ಸ್ಟಾರ್ಟ್ ಆಗಿರಲಿಲ್ಲ, ಅದಕ್ಕೆ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈವೆಂಟ್ ಬಂದ್ಬಿಟ್ಟು ಅವ್ರದ್ದು ಫ್ಲ್ಯಾಟ್ ತೊಗೊಂಡು ಗೃಹ ಪ್ರವೇಶ ಮಾಡ್ತಾಯಿದ್ರು. ಅದಕ್ಕೆ ಆ ಈವೆಂಟಿಗೆ ನಾವು ಬಂದಿದ್ದು. ಇದೇ ಡೈನಿಂಗ್ ಹಾಲ್. ಫೈನಲಿ ವರ್ಕ್ ಮುಗೀತು. 3:30 ಆಗೋಗಿತ್ತು. ಊಟ ಮಾಡೋ ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಪಕ್ಕದಲ್ಲಿ ಬೇರೆ ಎಲೆ ಹಾಕ್ಬಿಟ್ಟು ವೇಸ್ಟ್ ಮಾಡಿಬಿಟ್ಟಿದ್ರು ಫುಡ್ನ. ಅದಕ್ಕೆ ಬೇಜಾರು ಮಾಡಿತ್ತು ನನಗೆ ಸ್ವಲ್ಪ. ಇವಾಗ ತಾನೇ ಮನೆಗೆ ಬಂದೆ. ಮನೆಗೆ ಬಂದಿದ್ದ ತಕ್ಷಣ ನನ್ನ ತಂಗಿ ಪೂಜೆ ಮಾಡ್ತಾಯಿದ್ಲು ರಾಘವೇಂದ್ರ ಸ್ವಾಮಿಗೆ. ಇವತ್ತು ಗುರುವಾರ ಅಲ್ವಾ. ನನ್ನಲ್ಲಿ ಅಂದರೆ ಎನರ್ಜಿ ಲೆವೆಲ್ ಏನಂತೀರ ಟೋಟಲಿ 0 ಲೆವೆಲ್ ನಂದು. ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದೆ ನಾನು. ಎವ್ರಿ ಸುಸ್ತಾಗ್ಬಿಟ್ಟಿತ್ತು ನನಗೆ. ಅಲ್ಲಿ ನಮ್ಮದು ವರ್ಕ್ ಇದ್ರಿಂದ ಅಲ್ಲಿಂದ ಬಸ್ ಸ್ಟಾಪಿಗೆ ನಡ್ಕೊಂಬರ್ಬೇಕಾಗಿತ್ತು. ತುಂಬ ದೂರ ಇತ್ತು, ಅಂದರೆ 1 kilometer ನಡೆದಿದ್ದೀವಿ. ಅದಕ್ಕೆ ಸ್ವಲ್ಪ ಟಯರ್ಡ್ ಅನಿಸ್ತಾ ಇತ್ತು. ಫಸ್ಟು ರೆಸ್ಟ್ ಮಾಡ್ಬಿಡೋಣ, ಯಾವ್ದು ಹೆಂಗಾದರೂ ಇರಲಿ ಅಂದ್ಬಿಟ್ಟು ಫಸ್ಟ್ ಇವಾಗ ಬ್ಯಾಗ್ ಇಟ್ಬಿಟ್ಟು ಫ್ಯಾನ್ ಆನ್ ಮಾಡ್ತಾಯಿದ್ದೀನಿ. ಫಸ್ಟು ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಆಮೇಲೆ ಏನಾದರೂ ಎನರ್ಜಿ ಬಂದರೂ ಕೆಲಸ ಮಾಡೋಕ್ಕಾಗುತ್ತೆ. ಟೆಂಪಲ್ಗೂ ಹೋಗಿಲ್ಲ ನಾನು ಅದಕ್ಕೆ ಇವತ್ತು. ಕಾಫಿ ಕೊಡೋ ಟೈಮಲ್ಲಿ ರಾಘವೇಂದ್ರ ಸ್ವಾಮಿ ಪ್ರಸಾದ ಕೊಡ್ತಾಯಿದ್ದಾಳೆ ನನ್ನ ತಂಗಿ. ಪಾಯಸ ಮಾಡಿದ್ದಾಳೆ ನನ್ನ ತಂಗಿ. ನಾನು ಹೋಗಿದ್ನಲ್ಲ ಈವೆಂಟಲ್ಲಿ ಗಿಫ್ಟ್ ಕೊಟ್ಟರು. ಅದಕ್ಕೆ ನನ್ನ ತಂಗಿ ತೋರಿಸೋಂದ್ರು. ಬಿದ್ದೋಯ್ತು ತೋರ್ಸೋಣ ಅಷ್ಟೇ. ಅದಕ್ಕೆ ಓಪನ್ ಮಾಡ್ತೀನಿ ಕೊಡು ಅಂತ ಹೇಳ್ತಾವೆ. ಓಪನ್ ಮಾಡ್ತಾಯಿದ್ದಾಳೆ ನೋಡಿ. ಅಂದರೆ ನಾನು ಸ್ಟಾರ್ಟಿಂಗ್ ಕೊಡುವಾಗ ಬೆಳ್ಳಿ ಅಂದ್ಕೊಂಡೆ, ಆಮೇಲೆ ಗೊತ್ತಾಯಿತು ಇತ್ತಾಳೆ ಅಂತ. ಅದೇನು ಚೆನ್ನಾಗಿದೆ, ಅದ್ರ ದೀಪ ಆಮೆ ಇದೆ. ಇಷ್ಟ ಆಯಿತು. ಅಂದರೆ ಸಿಂಗಲ್ ದೀಪ ಕೊಟ್ಟಿದ್ದಾರೆ, ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸಿಂಗಲ್ ದೀಪ ಹಚ್ಚಬಾರ್ದು ಅಂತ ಹೇಳ್ತಾರೆ. ಅದು ಹಚ್ಬೋದೋ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆದರೆ ಚೆನ್ನಾಗಿದೆ ಒಟ್ಟಿನಲ್ಲಿ ದೀಪ. ಮುಂಚೆ ಆದರೆ 2 ದೀಪ ಕೊಡೋರು, ಇವಾಗ ಒಂದೊಂದೇ ದೀಪ ಕೊಡ್ತಾರೆ. ಇದರಲ್ಲಿ ಆಮೆ ಇದೆ. ಕೈಗೆ ಹಾಕೊಂಡ್ರೆ ಒಳ್ಳೇದಂತ ಗೊತ್ತಿತ್ತು, ದೀಪದಲ್ಲಿಟ್ಟರು ಒಳ್ಳೇದಂತ ನನಗೆ ಇವತ್ತೇ ಗೊತ್ತಾಗಿತ್ತು. ದೇವ್ರ ಮೇಲೆ ಇಟ್ಟರೆ ಒಳ್ಳೇದು, ದೀಪದಲ್ಲಿಟ್ಟರೆ ಒಳ್ಳೆಯದು. ಬೆಳ್ಳಿ ಕೊಟ್ಟಿದ್ದಿದ್ರೆ ಖುಷಿಯಾಗಿರೋದು ಫ್ರೆಂಡ್ಸ್. ಈ ತಾಳೆ ಕೊಟ್ಬಿಟ್ಟಿದ್ದಾರೆ. ಇವಾಗ ಪಾಯಸ ತಿಂತಾಯಿದ್ದೀನಿ. ಅಂದರೆ ತುಂಬ ಚೆನ್ನಾಗಿ ಮಾಡಿದ್ಲು ಅವಳು. ಯಾವಾಗಲೂ ಅಷ್ಟೇ ಅಡುಗೆ ಮಾಡೋದ್ರಲ್ಲೆಲ್ಲ ಸೂಪರಾಗಿ ಮಾಡ್ತಾಳೆ. ನಾನೂ ಅವಳಿಂದ ತುಂಬ ಕಲ್ತಿದ್ದೀನಿ ಅಡುಗೆ ವಿಚಾರದಲ್ಲಿ ಅಂತ ಹೇಳ್ಬೋದು. ನನಗೆ ಮುಂಚೆ ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ, ಬಟ್ ಆದರೆ ಇವಾಗ ಅವಳನ್ನ ನೋಡಿ ನೋಡಿ ನಾನು ಇವಾಗ ಅಡುಗೆ ಮಾಡ್ತೀನಿ. ಕುಕ್ಕಿಂಗ್ ವ್ಲಾಗ್ಸ್ ಬೇಕಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಕುಕ್ಕಿಂಗ್ ವ್ಲಾಗ್ಸ್ ಮಾಡಿ ಅಂತ. ನಾನು ಖಂಡಿತ ಕುಕ್ಕಿಂಗ್ ವ್ಲಾಗ್ಸ್ ಮಾಡ್ತೀನಿ. ಹಾಗೆ ಯಾವ ರೆಸಿಪಿ ಮಾಡಬೇಕಂತಲೂ ಹೇಳ್ಬಿಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎ ಡೇ ವಿತ್ ಮೀ ಇನ್ ಮೈ ಲೈಫ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್ ಆಲ್. ಆ ರಾಘವೇಂದ್ರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ದೀರ ಎಲ್ಲ ನಿಮಗೆ ಸಿಗಲಿ. ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ.